ಬಸ್ ಟಿಕೆಟ್ ದರ ಹೆಚ್ಚಳ ಮಾಡಿರುವುದನ್ನು ಖಂಡಿಸಿ ಸಮತಾ ಸೈನಿಕ ದಳದಿಂದ ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಮಾತನಾಡಿದ ವೆಂಕಟರಮಣಪ್ಪ ಅವರು, ಬಸ್ ಟಿಕೆಟ್ ದರ ಇಳಿಕೆ ಮಾಡದಿದ್ದರೆ ವಿಧಾನಸೌಧ ಚಲೋ ಹಮ್ಮಿಕೊಳ್ಳಲಾಗುವುದು, ಮುಖ್ಯಮಂತ್ರಿಗಳ ರಾಜೀನಾಮೆ ಕೇಳುವುದಾಗಿ ಎಚ್ಚರಿಕೆ ನೀಡಿದರು. ಗ್ಯಾರಂಟಿಗಳ ಹೆಸರಿನಲ್ಲಿ ರಾಜ್ಯದ ಎಲ್ಲಾ ವರ್ಗದ ಜನರ ಅಭಿವೃದ್ಧಿಯನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಾಳು ಮಾಡಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸಮತಾ ಸೈನಿಕ ದಳ ಜಿಂದಾಬಾದ್ ಜಿಂದಾಬಾದ್ ಜಿಂದಾಬಾದ್. ಕಾನೂನಂತೆ ಕಾನೂನು, ಹಕ್ಕುಂತೆ ಕಾನೂನು, ನ್ಯಾಯ ಬೇಕು, ರಕ್ತವನ್ನು ಚೆಲ್ಲುತ್ತೇವೆ, ನ್ಯಾಯವನ್ನು ಪಡೆಯುತ್ತೇವೆ. ಸಮತಾ ಸೈನಿಕ ದಳ ಜಿಂದಾಬಾದ್ ಜಿಂದಾಬಾದ್ ಜಿಂದಾಬಾದ್. ನ್ಯಾಯ ಬೇಕು, ಎಲ್ಲಿ ತನಕ ಹೋರಾಟ, ಗೆಲ್ಲೋ ತನಕ ಹೋರಾಟ. ಅವರ ಹಟ್ಟಹಾಸಕ್ಕೆ ಏಳೆ ಧಿಕ್ಕಾರ. ಪ್ರತಿ ವರ್ಷ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ 18% ಮೀಸಲಾತಿ ನೀಡಲಾಗುತ್ತಿದೆ. ರಾಜ್ಯದಲ್ಲಿ ಸುಮಾರು 1.5 ಕೋಟಿ ಜನಸಂಖ್ಯೆ ಪರಿಶಿಷ್ಟರಿದ್ದಾರೆ. ಕಳೆದ 10 ವರ್ಷದಲ್ಲಿ ಸರ್ಕಾರ ನೀಡಿರುವ ಹಣ ಸಮರ್ಪಕವಾಗಿ ಪರಿಶಿಷ್ಟ ಸಮುದಾಯಗಳಿಗೆ ಸೇರಿದರೆ ಅವರೆಲ್ಲರೂ ಕುಬೇರರಾಗುತ್ತಿದ್ದರು. ಆದರೆ ಹಾಗೆ ಸರ್ಕಾರ ನೀಡುತ್ತಿರುವ ಲಕ್ಷಾಂತರ ಕೋಟಿ ಹಣ ಎಲ್ಲಿ ಹೋಗುತ್ತಿದೆ ಎಂದು ವೆಂಕಟರಮಣಪ್ಪ ಪ್ರಶ್ನಿಸಿದರು. ಪ್ರತಿ ವರ್ಷ 35ರಿಂದ 40 ಸಾವಿರ ಕೋಟಿ SC/ST ಅಭಿವೃದ್ಧಿ ನಿಗಮಗಳಲ್ಲಿ ನಮಗೆ ರಿಸರ್ವೇಷನ್ ಇರ್ತಾರೆ 18%. ನಾವು ಕರ್ನಾಟಕ ರಾಜ್ಯದಲ್ಲಿ ಈಗ SC/ST ಜನಾಂಗ ಇರೋದು ಬಹುಶಃ 1 ಕೋಟಿಯಿಂದ 1.5 ಕೋಟಿ ಜನ ಇದ್ದೀವಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಈ 10 ವರ್ಷಗಳಲ್ಲಿ ಒಂದು ವರ್ಷಕ್ಕೆ 35ರಿಂದ 40 ಸಾವಿರ ಕೋಟಿ ಅಂದರೆ 10 ವರ್ಷಗಳಲ್ಲಿ ಕನಿಷ್ಠ 4 ಲಕ್ಷ ಕೋಟಿ ನಮಗೆ ರಿಸರ್ವೇಷನ್ ಆಯಿತು. ಅಷ್ಟು ಜನ ನಮ್ಮಲ್ಲಿಲ್ಲ ಕರ್ನಾಟಕ ರಾಜ್ಯದಲ್ಲಿ. 4 ಲಕ್ಷ ಕೋಟಿ ಇವತ್ತು 10 ವರ್ಷಗಳಲ್ಲಿ ನಾನು ಕ್ಯಾಲ್ಕುಲೇಷನ್ ಆಗ್ತಾ ಇದ್ದೀನಿ, 4 ಲಕ್ಷ ಕೋಟಿ ಆಯಿತು. ನಾವಿರೋದು 1.5 ಕೋಟಿ ಜನ. ಈ 4 ಲಕ್ಷ ಕೋಟಿ 1.5 ಕೋಟಿ ಜನಕ್ಕೆ ಹಂಚಿಕೆ ಮಾಡಿದರೆ ನಾವೆಲ್ಲ ಕುಬೇರರಾಗಿ ಹೋಗ್ತಾ ಇದ್ದೀವಿ, ಕೋಟ್ಯಾಧೀಶರು ಆಗ್ತಾ ಇದ್ವಿ. ಎಲ್ಲೋಗ್ತಾ ಇದೆ ಈ ಹಣ? ಒಬ್ಬ ಮನುಷ್ಯನಿಗೆ 1.5 ಕೋಟಿ ಜನ ಇರ್ತಕ್ಕಂಥ ನಮಗೆ 4 ಲಕ್ಷ ಕೋಟಿಯನ್ನು ಡಿವೈಡ್ ಮಾಡಿ ಒಂದು ಮನುಷ್ಯನಿಗೆ ಈ 10 ವರ್ಷಗಳಿಂದ ಎಷ್ಟು ಕೋಟಿ ಸಲ್ಲಿಕೆ ಆಗಿದೆ? ಒಬ್ಬ SC ಒಂದು ST ಸಮುದಾಯದ ಜನರಿಗೆ ಎಷ್ಟು ಕೋಟಿ ಸಲ್ಲಿಕೆ ಆಗಿದೆ? ಅದು ಆ ಮನುಷ್ಯನಿಗೆ ಸೇರಿದೆಯಾ? ಇಲ್ಲ. ಎಲ್ಲೋಗ್ತಾ ಇದೆ ಅಂತ ಹೇಳ್ಬಿಟ್ಟು ನಾವು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರದವರು ಶ್ವೇತಪತ್ರ ರಿಲೀಸ್ ಮಾಡಲಿ ಈ 10 ವರ್ಷಗಳದ್ದು. ಆಗ ಗೊತ್ತಾಗುತ್ತೆ ಎಲ್ಲಿ ಹೋಗ್ತಾ ಇದೆ, ಯಾರಿಗೆ ಸೇರ್ತಾ ಇದೆ. ವೆಂಕಟರಮಣಪ್ಪನ ಹೆಸರಲ್ಲಿ ಬಿಡುಗಡೆ ಆಗ್ತಾ ಇರ್ತಕ್ಕಂಥ ಹಣ ಯಾರಿಗೆ ಸೇರ್ತಾ ಇದೆ, ಎಲ್ಲಿ ಹೋಗ್ತಾ ಇದೆ, ಹೆಸರು ಯಾರ್ದು? SC/STಗೆ ರಿಸರ್ವೇಷನ್ ಇದೆ 18% ಅಂತ ಹೋಗ್ತಾ ಇರ್ತಕ್ಕಂಥದ್ದು ಬೇರೆ ಬೇರೆ ಅವರಿಗೆಲ್ಲ ಯೋಜನೆಗಳಿಗೆ ನೀವು ಉಪಯೋಗ ಮಾಡಿ ನಮ್ಮನ್ನು ತುಳಿತಕ್ಕೊಳಪಡಿಸ್ತಾ ಇದ್ದೀರಿ. ಏನು ನಮ್ಮ ಹೆಸರು ಹೇಳ್ಕೊಂಡು ದಲಿತ ಪರ, ಹಿಂದುಳಿದವ್ರ ಪರ, ಬಡವರ ಪರ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಬರ್ತಾ ಇರ್ತಕ್ಕಂಥ ನೀವು ತುಳಿತಾ ಇರ್ತಕ್ಕಂಥದ್ದೇ ದಲಿತರನ್ನ, ಬಡವರನ್ನ, ಹಿಂದುಳಿದವ್ರನ್ನ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಪರಿಶಿಷ್ಟ ಸಮುದಾಯಗಳಿಗೆ ಕಳೆದ 10 ವರ್ಷದಲ್ಲಿ ಬಿಡುಗಡೆ ಮಾಡಿರುವ ಹಣ ಮತ್ತು ಮಾಡಿರುವ ವೆಚ್ಚದ ಬಗ್ಗೆ ರಾಜ್ಯ ಸರ್ಕಾರ ಶ್ವೇತಪತ್ರ ಬಿಡುಗಡೆ ಮಾಡಬೇಕು. ಪರಿಶಿಷ್ಟರ ಹೆಸರಿನಲ್ಲಿ ಬರುತ್ತಿರುವ ಅನುದಾನ ಬೇರೆ ಯೋಜನೆಗಳಿಗೆ ಬಳಸಲಾಗುತ್ತಿದೆ. ಅಲ್ಲದೆ ಇದೀಗ ಗ್ಯಾರಂಟಿಗಳ ಹಣ ಬಳಸಲಾಗುತ್ತಿದೆ. ಬಡವರ ಪರ, ದಲಿತರ ಪರ ಎಂದು ಅಧಿಕಾರಕ್ಕೆ ಬರುವ ಸರ್ಕಾರಗಳು ದಲಿತರಿಗೆ ಮೋಸ ಮಾಡುತ್ತಿವೆ ಎಂದು ಕಿಡಿಕಾರಿದರು. ಗ್ಯಾರಂಟಿಗಳಿಂದಾಗಿ ರಾಜ್ಯ ಅಭಿವೃದ್ಧಿಯಲ್ಲಿ ಹಿಂದಕ್ಕೆ ಹೋಗುತ್ತಿದೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಪ್ರತಿದಿನ ಹಗರಣಗಳು ಬಯಲಾಗುತ್ತಲೇ ಇದೆ. ಈ ಹಿಂದೆ ಅದೇ ಸಿದ್ದರಾಮಯ್ಯ ಉತ್ತಮ ಆಡಳಿತ ನೀಡಿದರು. ಆದರೆ ಇದೀಗ 60% ಕಮಿಷನ್ ಎಂಬ ಆರೋಪಗಳು ಬರುತ್ತಿವೆ. ದಲಿತರ ಹಣ ವರ್ಗಾವಣೆ ಮಾಡಿ ದಲಿತರ ಬೆನ್ನು ಮುರಿಯುತ್ತಿದ್ದಾರೆ. ದಲಿತರ ಮಕ್ಕಳಿಗೆ ಸರಿಯಾದ ವಸತಿ, ಊಟ ನೀಡುತ್ತಿಲ್ಲ. ಎಲ್ಲ ಹಣ ಗ್ಯಾರಂಟಿಗಳಿಗೆ ಬಳಕೆ ಮಾಡಿಕೊಂಡು ದಲಿತರ ಬೆನ್ನು ಮುರಿಯುತ್ತಿದ್ದಾರೆ ಎಂದು ಆರೋಪಿಸಿದರು. ಶಕ್ತಿ ಯೋಜನೆ ಮೂಲಕ ಮಹಿಳೆಯರಿಗೆ ಉಚಿತ ಪ್ರಯಾಣ ನೀಡಿ ಪುರುಷರಿಂದ ವಸೂಲಿ ಮಾಡುತ್ತಿರುವುದು ವಿಪರ್ಯಾಸ. ರಾಜ್ಯಾದ್ಯಂತ ಬಸ್ ಟಿಕೆಟ್ ದರ ಏರಿಕೆ ವಿರೋಧಿಸಿ ಹೋರಾಟ ಮಾಡಲಾಗುತ್ತಿದೆ. ಹೆಚ್ಚಳ ಮಾಡಿದ ದರವನ್ನು ಕಡಿತ ಮಾಡಬೇಕು. ಮೊನ್ನೆಯಷ್ಟೇ ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆ ಮಾಡಿ ಈಗ ಬಸ್ ದರ ಏರಿಕೆ ಮಾಡಿದ್ದಾರೆ. ಇದರಿಂದ ಬಡವರ, ಎಲ್ಲ ವರ್ಗದವರ ಬೆನ್ನು ಮುರಿಯುವ ಕೆಲಸವನ್ನು ಮುಖ್ಯಮಂತ್ರಿ ಮತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡುತ್ತಿದೆ. ರಾಜ್ಯದಲ್ಲಿ ಆಡಳಿತ ನಡೆಸುವಲ್ಲಿ ಮುಖ್ಯಮಂತ್ರಿಗಳು ವಿಫಲರಾಗಿದ್ದಾರೆ ಎಂದು ಆರೋಪಿಸಿದರು. ಅಂಬರೀಶ್ ಎನ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.